ಸ್ನೇಹಿತರೆ, ಯಾರೋ ಒಂದು 4 ಜನ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ರು ಅಂತ ಹೇಳಿ ಇಡೀ ದರ್ಶನ್ ಅವರ ಫ್ಯಾನ್ಸ್ ಅನ್ನೇ ಹಾಗೇನೆ ನಟ ದರ್ಶನ್ ಅವರನ್ನ ಟಾರ್ಗೆಟ್ ಮಾಡ್ತಿರುವ ಕೆಲ ಸ್ಯಾಂಡಲ್ವುಡ್ ನ ನಟ ನಟಿಯರು ಹಾಗೇನೆ ಕನ್ನಡ ಸುದ್ದಿವಾಹಿನಿಗಳು ನಟ ದರ್ಶನ್ ಅವರನ್ನ ಸಿನಿಮಾ ಇಂಡಸ್ಟ್ರಿಯಿಂದಲೇ ಬ್ಯಾನ್ ಮಾಡೋದಾದ್ರೆ ಅವತ್ತು ನಮ್ಮ ದೇಶದ ವಿರುದ್ಧವಾಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ದವರ ಬಗ್ಗೆ ಯಾಕೆ ಯಾರೊಬ್ಬ ನಟ ನಟಿಯರಾಗಿರ್ಬೋದು ಅಥವಾ ಮಾಧ್ಯಮಗಳು ಮಾತಾಡ್ತಿಲ್ಲ ಅನ್ನೋದೇ ದರ್ಶನ್ ಅವರ ಅಭಿಮಾನಿಗಳ ಪ್ರಶ್ನೆಯಾಗಿದ್ದು, ಒಂದು ವೇಳೆ ನಟ ದರ್ಶನ್ ಅವರನ್ನ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡೋದಾದ್ರೆ ಯಾರೆಲ್ಲ ಕನ್ನಡ ನಟ ನಟಿಯರು ದರ್ಶನ್ ಅವರ ಬೆಂಬಲಕ್ಕೆ ನಿಲ್ಲುತ್ತಾರೆ, ಹಾಗೇನೆ ಯಾವ ನಟ ನಟಿಯರು ದರ್ಶನ್ ಅವರನ್ನ ಯಾವತ್ತೂ ಕೂಡ ಬಿಟ್ಟು ಕೊಡೋದಿಲ್ಲ ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ. ವೀಕ್ಷಕರೇ, ಮೊದಲ ಬಾರಿಗೆ ನಟ ದರ್ಶನ್ ಅವರಿಗೆ ಸಮಸ್ಯೆ ಉಂಟಾದಾಗ ದರ್ಶನ್ ಅವರ ಬೆಂಬಲಕ್ಕೆ ನಿಲ್ತಾರೆ ಅಂತ ಹೇಳಲಾಗ್ತಿರುವ ಮೊದಲ ನಟ ಅಂದ್ರೆ ಅವರು ಸ್ಯಾಂಡಲ್ವುಡ್ ನ ಹಿರಿಯ ನಟ ವಿನೋದ್ ರಾಜ್ ಅಂತಾನೆ ಹೇಳ್ಬೋದು. ಅವತ್ತಿನಿಂದ ಇವತ್ತಿನವರೆಗೂ ನಟ ವಿನೋದ್ ರಾಜ್ ಅವರು ಡಿ ಬಾಸ್ ದರ್ಶನ್ ಅವರಿಗೆ ಸಪೋರ್ಟ್ ಮಾಡ್ತಾನೆ ಬರ್ತಿದ್ದು, ರೇಣುಕಾಸ್ವಾಮಿ ಕೊಲೆ ಕೇಸ್ ನಂತರವೂ ನಟ ವಿನೋದ್ ರಾಜ್ ಅವರು ದರ್ಶನ್ ಅವರನ್ನ ನೋಡಲು ಜೈಲಿಗೆ ಭೇಟಿ ನೀಡಿ ದರ್ಶನ್ ಕುಟುಂಬಕ್ಕೆ ಧೈರ್ಯ ತುಂಬುವ ಪ್ರಯತ್ನವನ್ನ ಮಾಡಿದ್ದರು. ಅಷ್ಟೇ ಅಲ್ಲ, ನಟ ದರ್ಶನ್ ಅವರ ಬಗ್ಗೆ ಯಾವಾಗ್ಲೂ ಪಾಸಿಟಿವ್ ಆಗಿ ಮಾತಾಡುವ ನಟ ವಿನೋದ್ ರಾಜ್ ಅವರು ನಿಜವಾಗ್ಲೂ ನಟ ದರ್ಶನ್ ಅವರ ಕಷ್ಟದ ಸಮಯದಲ್ಲಿ ಬಿಟ್ಟು ಕೊಡೋದಿಲ್ಲ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ನಟ ದರ್ಶನ್ ಅವರಿಗೆ ಸಮಸ್ಯೆ ಉಂಟಾದಾಗ ಅವರ ಪರ ನಿಲ್ಲುವ ಮತ್ತೊಬ್ಬ ನಟ ಯಾರು ಅಂದ್ರೆ ಅದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಂತಾನೆ ಹೇಳ್ಬಹುದು. ನಟ ದರ್ಶನ್ ಅವರನ್ನ ತಮ್ಮ ಮಗ ಅಂತಾನೆ ಹೇಳಿಕೊಳ್ಳುವ ನಟ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನ ನಂತರವೂ ನಟ ದರ್ಶನ್ ಬ್ಯಾನ್ ಆಗ್ಬೇಕು ಅನ್ನುವ ಸುದ್ದಿಗಳು ಕೇಳಿ ಬಂದಾಗ್ಲೂ ಕೂಡ ದರ್ಶನ್ ಅವರ ಸಪೋರ್ಟ್ಗೆ ನಿಂತಿದ್ದು, ಯಾವತ್ತು ದರ್ಶನ್ ಅವರನ್ನ ರವಿಚಂದ್ರನ್ ಬಿಟ್ಟು ಕೊಡೋದಿಲ್ಲ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ನಟ ದರ್ಶನ್ ಅವರಿಗೆ ಸಮಸ್ಯೆ ಉಂಟಾದಾಗ ದರ್ಶನ್ ಬೆನ್ನಿಗೆ ನಿಲ್ಲುವ ಮತ್ತೊಬ್ಬ ನಟ ಯಾರು ಅಂತ ನೋಡೋದಾದ್ರೆ ಅದು ಬೇರೆ ಯಾರು ಅಲ್ಲ, ನಟ ಧನ್ವೀರ್ ಗೌಡ ಅಂತಾನೆ ಹೇಳ್ಬಹುದು. ನಟ ಧನ್ವೀರ್ ಅವರ ಬಗ್ಗೆ ನಟ ದರ್ಶನ್ ಫ್ಯಾನ್ಸ್ಗೆ ಹೆಚ್ಚು ಎಕ್ಸ್ಪ್ಲೈನ್ ಮಾಡೋದು ಕೂಡ ಬೇಡ. ಯಾಕಂದ್ರೆ ಪ್ರತಿ ಸಾರಿ ದರ್ಶನ್ ಕೋರ್ಟ್ ವಿಸಿಟ್ ಮಾಡಿದಾಗ್ಲೂ ಧನ್ವೀರ್ ಅವರು ದರ್ಶನ್ ಅವರ ಬೆನ್ನಿಗೆ ನಿಂತಿದ್ದು ದರ್ಶನ್ಗೆ ಬೇಕಾಗಿರುವ ಎಲ್ಲಾ ಸಹಾಯವನ್ನ ಕೂಡ ನಟ ಧನ್ವೀರ್ ಅವರು ಮಾಡ್ತಿದ್ರು ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ನಟ ದರ್ಶನ್ ಅವರಿಗೆ ಸಮಸ್ಯೆ ಉಂಟಾದಾಗ ಅವರ ಬೆಂಬಲಕ್ಕೆ ನಿಲ್ಲುವ ಮತ್ತೊಬ್ಬ ಆಕ್ಟರ್ ಯಾರು ಅಂತ ನೋಡೋದಾದ್ರೆ ಅವರು ಬೇರೆ ಯಾರವಲ್ಲ, ನಟಿ ರಚಿತಾ ರಾಮ್ ಅಂತಾನೆ ಹೇಳ್ಬಹುದು. ನಟ ದರ್ಶನ್ ಅವರ ಅಪ್ಪಟ ಅಭಿಮಾನಿಯಾಗಿರುವ ನಟಿ ರಚಿತಾ ರಾಮ್ ದರ್ಶನ್ ಅವರು ಮಾಡಿದ್ದ ಸಹಾಯವನ್ನ ಇವತ್ತಿನವರೆಗೂ ಮರೆತಿಲ್ಲ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಸ್ಯಾಂಡಲ್ವುಡ್ ನಲ್ಲಿ ದರ್ಶನ್ ಅವರ ಬೆಂಬಲಕ್ಕೆ ನಿಲ್ಲುವ ಮತ್ತೊಬ್ಬ ನಟ ಯಾರು ಅಂತ ನೋಡೋದಾದ್ರೆ ಅದು ವಿನೋದ್ ಪ್ರಭಾಕರ್ ಅಂತಾನೆ ಹೇಳ್ಬಹುದು. ನಟ ದರ್ಶನ್ ಅವರು ಜೈಲಿನಲ್ಲಿ ಇದ್ದಾಗ್ಲೂ ಕೂಡ ದರ್ಶನ್ ಅವರನ್ನ ಭೇಟಿ ಮಾಡಿದ್ದ ನಟ ವಿನೋದ್ ಪ್ರಭಾಕರ್ ನಟ ದರ್ಶನ್ ಅವರ ಯಾವುದೇ ಕಷ್ಟದ ಸಮಯದಲ್ಲೂ ಡಿ ಬಾಸ್ ದರ್ಶನ್ ಅವರನ್ನ ಬಿಟ್ಟುಕೊಡದೆ ದರ್ಶನ್ ಜೊತೆಗೆ ನಿಲ್ತಾರೆ ಅಂತಾನೆ ಹೇಳ್ಬಹುದು. ಸ್ಯಾಂಡಲ್ವುಡ್ ನಲ್ಲಿ ನಟ ದರ್ಶನ್ ಅವರ ಸಪೋರ್ಟ್ಗೆ ನಿಲ್ಲಲಿರುವ ಮತ್ತೊಬ್ಬ ನಟಿ ಯಾರು ಅಂತ ನೋಡೋದಾದ್ರೆ ಅದು ನಟಿ ರಕ್ಷಿತಾ ಅಂತಾನೆ ಹೇಳ್ಬಹುದು. ಮೊನ್ನೆ ಸಹ ನಟಿ ರಮ್ಯಾ ಅವರ ಕಾಂಟ್ರವರ್ಸಿ ನಡೆದಾಗ ನಟಿ ರಕ್ಷಿತಾ ಅವರು ದರ್ಶನ್ ಅವರ ಬೆಂಬಲಕ್ಕೆ ನಿಂತಿದ್ದು, ಈ ಹಿಂದೆ ನಟ ದರ್ಶನ್ ಜೈಲಿಗೆ ಹೋಗಿದ್ದಾಗ ಕೂಡ ನಟಿ ರಕ್ಷಿತಾ ಮತ್ತು ಪ್ರೇಮ್ ದರ್ಶನ್ ಅವರನ್ನ ನೋಡಲು ಬಂದಿದ್ದು, ದರ್ಶನ್ ಬೆನ್ನಿಗೆ ಯಾವಾಗ್ಲೂ ಕೂಡ ನಟಿ ರಕ್ಷಿತಾ ಅವರು ನಿಲ್ತಾರೆ ಅಂತಾನೆ ಹೇಳ್ಬಹುದು. ಹಾಗೇನೆ ವೀಕ್ಷಕರೇ, ನಟ ದರ್ಶನ್ ಅವರ ಬೆಂಬಲಕ್ಕೆ ನಿಲ್ಲಲಿರುವ ಮತ್ತೊಬ್ಬ ನಟಿ ಯಾರು ಅಂತ ನೋಡೋದಾದ್ರೆ ಅದು ನಟಿ ಮಾಲಾಶ್ರೀ ಅಂತಾನೆ ಹೇಳ್ಬಹುದು. ಕಾಟೇರ ಸಿನಿಮಾ ಮಾತ್ರವಲ್ಲದೆ ಅದಕ್ಕಿಂತ ಮೊದಲು ಕೂಡ ನಟಿ ಮಾಲಾಶ್ರೀ ಅವರು ನಟ ದರ್ಶನ್ ಅವರಿಗೆ ತುಂಬಾನೇ ಆಪ್ತರಾಗಿದ್ದು, ಅವತ್ತು ಹೊಸಪೇಟೆಯಲ್ಲಿ ಡಿ ಬಾಸ್ ದರ್ಶನ್ ಅವರ ಮೇಲೆ ಚಪ್ಪಲಿ ಎಸೆದಾಗ ಕೂಡ ನಟಿ ಮಾಲಾಶ್ರೀ ಅವರು ಅದನ್ನ ತೀವ್ರವಾಗಿ ಖಂಡಿಸಿದ್ದು, ದರ್ಶನ್ ಅವರನ್ನ ಯಾವತ್ತೂ ಕೂಡ ಬಿಟ್ಟುಕೊಟ್ಟಿಲ್ಲ ಅಂತಾನೆ ಹೇಳ್ಬಹುದು. ನಟ ದರ್ಶನ್ ಅವರ ಬೆಂಬಲಕ್ಕೆ ನಿಲ್ಲಲಿರುವ ಮತ್ತೊಬ್ಬ ಸ್ಯಾಂಡಲ್ವುಡ್ ನ ನಟ ಯಾರು ಅಂತ ಹೇಳೋದಾದ್ರೆ ಅದು ಅಭಿಷೇಕ್ ಅಂಬರೀಶ್ ಅಂತಾನೆ ಹೇಳ್ಬಹುದು. ಅಭಿಷೇಕ್ ಅಂಬರೀಶ್ ಮತ್ತು ನಟಿ ಸುಮಲತಾ ಎಲ್ಲಾ ಸಮಯದಲ್ಲೂ ಕೂಡ ನಟ ದರ್ಶನ್ ಅವರ ಬೆಂಬಲಕ್ಕೆ ನಿಂತಿದ್ದು, ಇತ್ತೀಚೆಗೆ ಕೆಲ ಮನಸ್ತಾಪಗಳು ಉಂಟಾಗಿದ್ರು ಕೂಡ ನಟಿ ಸುಮಲತಾ ಮತ್ತು ಅಭಿಷೇಕ್ ಅಂಬರೀಶ್ ನಟ ದರ್ಶನ್ ಅವರನ್ನ ಯಾವತ್ತೂ ಕೂಡ ಬಿಟ್ಟುಕೊಡಲ್ಲ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಇವರೆಲ್ಲರೂ ಕೂಡ ಒಂದು ವೇಳೆ ನಟ ದರ್ಶನ್ ಅವರನ್ನ ಬ್ಯಾನ್ ಮಾಡಬೇಕು ಅನ್ನುವ ಕೂಗು ಸ್ಯಾಂಡಲ್ವುಡ್ ನಲ್ಲಿ ಕೇಳಿ ಬಂದ್ರು ನಟ ದರ್ಶನ್ ಅವರ ಬೆಂಬಲಕ್ಕೆ ನಿಲ್ಲಲಿದ್ದು, ನಿಮ್ಮ ಪ್ರಕಾರ ಇನ್ಯಾರೆಲ್ಲ ನಟರು ದರ್ಶನ್ ಅವರ ಬೆಂಬಲಕ್ಕೆ ನಿಲ್ಬಹುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.